ಜವಾಬ್ದಾರಿ. ಆ ಮಕ್ಕಳು ಏನಾದರೂ ಕೇಳ್ಕೊಂಡಾಗ ಪ್ರೀತಿಯಿಂದ ಅವುಗಳನ್ನ ತಿದ್ದ ವಿಧಾನಗಳು ಇದೆಲ್ಲ ಮಾಡುವಾಗ, ವಯಸ್ಸಾದ ಮೇಲೆ ನಾವು ಏನಾರ ಕೇಳುವಾಗ ಕೊಡೋಕ್ಕಾಗಲ್ಲ ಹೋಗಿ ಹಂಗನ್ನಲ್ಲ, ಸ್ವಲ್ಪ ತಡ್ಕೋಪ ಏನೋ ಮಾಡ್ಕೊಡ್ತೀನಪ್ಪ. ವಯಸ್ಸಾಗಿರುವಾಗ ನಮಗೆ ಎದುರೇಳ್ಬಿಟ್ರೆ ಭಾಳ ಕೋಪ ಬಂದ್ಬಿಡ್ತದೆ. ಹಾಗಾದರೆ ಮಕ್ಕಳಾಗಿರುವಾಗ ಅವ್ಳಿಗೆ ಹೇಳಿದ್ರು ಭಾಳ ಕೋಪ ಬರ್ತದೆ. ಆ ಮಕ್ಕಳಿಗೆ ನಾವು ಸ್ಮೂತಾಗಿ ಹೇಳ್ಕೊಟ್ಬಿಟ್ರೆ ನಮ್ಗೆ ವಯಸ್ಸಾದ ಮೇಲೆ ಅದನ್ನೇ ಏನು ಮಾಡ್ತವೆ, ಕಲಿತವೆ. ಇದು ಯೆಹೋವನ ಮಾರ್ಗಗಳು. ಅದಕ್ಕೆ ಸೊಲೊಮೋನನ ಕೀರ್ತನೆಯನ್ನು ಬರೆದು ಹೇಳ್ಕೊಡ್ತಾನೆ, ನಿನ್ನ ಊಟದ ಮನೆ ಸುತ್ತಲೂ ಮಕ್ಕಳು ಕೂತ್ಕೊಂಡಾಗ ನೀನು ಶ್ರದ್ಧೆಯಿಂದ ಗಮನಿಸಿ ಮಕ್ಕಳಿಗೆ ಪ್ರೀತಿಯಿಂದ ನೀನು ತಿನ್ನಿಸ್ಬಿಟ್ರೆ, ಮುದ್ದಾಗಿ ನೀನು ತಿನ್ನಿಸ್ಬಿಟ್ರೆ, ಪ್ರೀತಿಯಿಂದ ನೀನು ವಾಕ್ಯಗಳನ್ನ ಹೇಳ್ಕೊಟ್ಬಿಟ್ರೆ, ಯೆಹೋವನ ಭಯಭಕ್ತಿನ ನೀನು ತುಂಬಿಸ್ಬಿಟ್ರೆ, ನ್ಯಾಯ ನೀತಿಗಳನ್ನು ನೀನು ಕಲಿಸ್ಬಿಟ್ರೆ, ಮುಪ್ಪಿನಲ್ಲಿ ನಿನಗೆ ಓರೆಯಾಗಲ್ಲ. ವಯಸ್ಸಾದಾಗ ನಿನ್ನನ್ನು ಭಾಳ ಶ್ರದ್ಧೆಯಿಂದ ಕರ್ಕೊಂಡು ಹೋಗ್ತವೆ ಹಾಸ್ಪಿಟ್ಲಿಗೆ.